ನಮಸ್ಕಾರ. ಭಾರತ ದೇಶದಲ್ಲಿ ಹಲವಾರು ಆಚರಣೆಗಳು ಸರ್ವೇ ಸಾಮಾನ್ಯ. ಅದೇ ರೀತಿ ಈ ತಿಂಗಳಲ್ಲಿ ಅಕ್ಷಯ ತೃತೀಯ, ಅಮಾವಾಸ್ಯೆ ಆದ 3ನೇ ದಿನ ಅಕ್ಷಯ ತೃತೀಯ. ಈ ಒಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಹೂಡಿಕೆ ಕೂಡ ವಿಶೇಷ ಹೇಳ್ಬೇಕಂತ ಹೇಳಿದ್ರೆ, ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಇದು ಅಕ್ಷಯವಾಗುತ್ತೆ, ಅನ್ಲಿಮಿಟೆಡ್ ಆಗಿ ಬೆಳೆಯುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಆ ಕಾರಣದಿಂದಾಗಿ ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಚಿನ್ನವನ್ನು ಖರೀದಿ ಮಾಡುವಂಥದ್ದು, ಆಭರಣ ಆಗಿರ್ಬೋದು ಅಥವಾ ಗಟ್ಟಿ ಚಿನ್ನ ಆಗಿರ್ಬೋದು, ಈ ರೀತಿ ಚಿನ್ನದ ಮೇಲೆ ಹೂಡಿಕೆ ಮಾಡುವಂಥದ್ದು ಹೆಚ್ಚಿನ ಜನ ಮಾಡ್ತಾನೆ ಇರ್ತಾರೆ ಪ್ರತಿ ವರ್ಷ. ಇದೇನಂತ ಹೇಳಿದ್ರೆ, ಹೂಡಿಕೆ ಮಾಡಿದಾಗ ಇದು ಅನ್ಲಿಮಿಟೆಡ್ ಆಗಿ ಬೆಳೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ಹಲವಾರು ವರ್ಷಗಳಿಂದ ಇದೆ. ಅದೇ ಕಾರಣಕ್ಕೆ ಈ ದಿನ ವಿಶೇಷವಾಗಿ ಖರೀದಿ ಮಾಡುವಂಥವರು ಅಕ್ಷಯ ತೃತೀಯ ದಿನದಂದು ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡುವಂಥದ್ದು. ಹಾಗೆಯೇ ಇನ್ನೊಂದು ಮಾತೇನಿದೆ ಅಂತ ಹೇಳಿದ್ರೆ, ತಮ್ಮಲ್ಲಿರುವಂಥ ಒಂದು ಸಿರಿ ಸಂಪತ್ತನ್ನು ಬಡಬಗ್ಗರಿಗೆ, ಅವಶ್ಯಕತೆ ಇರುವಂಥವರಿಗೆ ದಾನ ಧರ್ಮದ ಮೂಲಕ ನೀಡಿದಾಗ ಅದು ಕೂಡ ಒಂದು ಬೆಳವಣಿಗೆ ಆಗುತ್ತೆ. ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ, ಇರುವಂಥವರು ಅವರ ಕಷ್ಟಕ್ಕೆ ಸ್ಪಂದಿಸಿದರೆ, ಅವರಿಗೆ ಅವಶ್ಯಕತೆ ಇರುವಂಥದ್ದನ್ನು ನೀಡಿದರೆ ಸಿರಿ ಸಂಪತ್ತು ಬೆಳವಣಿಗೆ ಆಗುತ್ತೆ ಅನ್ನುವಂಥ ಒಂದು ಆಚರಣೆ, ಆ ಒಂದು ನಂಬಿಕೆ, ಆ ಥರವಂತ ಮಾಡುವಂಥವ್ರು ಕೂಡ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಯುದ್ಧ ಎಲ್ಲ ಶುರುವಾದಾಗ ಚಿನ್ನದ ಬೆಲೆಯಲ್ಲಿ ತುಂಬಾ ಏರುಪೇರು ಆಗುತ್ತೆ ಅನ್ನೋ ಒಂದು ಮಾತಿತ್ತು. ಆದರೆ ಯುದ್ಧ ಶುರುವಾದಾಗಿಂದ ಈಗಿನವರೆಗೂ ಚಿನ್ನದ ಬೆಲೆಯಲ್ಲಿ ಒಂದು ಸ್ಥಿರತೆ ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಯುದ್ಧ ಶುರುವಾಗೋಕ್ಕಿಂತ ಮುಂಚೆ ತುಂಬಾ ಜಾಸ್ತಿ ಆಗ್ಬೋದು ಅನ್ನೋವಂಥ ನಂಬಿಕೆಯಿಂದಾಗಿ ಹಲವರು ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡಿದ್ರು. ಆ ನಂತರ ಯುದ್ಧದ ಪರಿಣಾಮ ಯಾವುದೂ ಚಿನ್ನದ ಮೇಲೆ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಸ್ಥಿರವಾಗಿದೆ. ಸುಮಾರು ಕಳೆದ 1-1.5 ತಿಂಗಳಿಂದ ಚಿನ್ನದ ಬೆಲೆಯಲ್ಲಿ ಹೆಚ್ಚು ವ್ಯತ್ಯಾಸ ಆಗದೇನೆ ಸ್ಥಿರತೆಯನ್ನು ಕಂಡಿದೆ ಚಿನ್ನದ ಬೆಲೆ. ಈಗ ಅಕ್ಷಯ ತೃತೀಯ ದಿನದಂದು ಚಿನ್ನದ ಒಂದು ಹೂಡಿಕೆ ಕೂಡ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಪ್ರತಿ ವರ್ಷ ಕೂಡ ಆಗ್ತಾನೆ ಇರುತ್ತೆ. ಈ ವರ್ಷ ಕೂಡ ಆಗುವಂಥ ಸಾಧ್ಯತೆ ಇದೆ. ಏನೇ ಆಗಲಿ, ಚಿನ್ನದ ಹೂಡಿಕೆ ಮಾಡುವಂಥವರು ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡಲಿ. ತಮ್ಮ ಸಿರಿ ಸಂಪತ್ತನ್ನು ಅವಶ್ಯಕತೆ ಇರುವಂಥ ಬಡ ಬಗ್ಗರಿಗೆ ತಮ್ಮ ಶಕ್ತಿಯ ಅನುಸಾರ ದಾನ ಧರ್ಮ ಅಂತ ಮಾಡುವಂಥವರು ಮಾಡಲಿ. ಅದರಿಂದಾಗಿ ಆ ಒಂದು ಜನರಿಗೂ ಕೂಡ ಅನುಕೂಲ ಆಗಲಿ ಅನ್ನೋದು ನಮ್ಮ ಒಂದು ಅನಿಸಿಕೆ. ಎಲ್ಲರಿಗೂ ಅಕ್ಷಯ ತೃತೀಯ ದಿನದ ಶುಭಾಶಯಗಳು. ಚಿನ್ನದ ಹೂಡಿಕೆ ಹೆಚ್ಚಾಗಿ ಯಾವುದೇ ಕಾಲಕ್ಕೂ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ರೇಟು ವೇರಿಯೇಷನ್ ಆಗಬಹುದು. ನಾವು ಹೂಡಿಕೆ ಮಾಡಿದ ಮೇಲೆ ಕಮ್ಮಿ ಆಗಿದೆ ಅಂತ ಅನಿಸ್ಬೋದು. ಆದರೆ ಒಂದು ದೀರ್ಘಕಾಲದ ಅವಧಿಯಲ್ಲಿ ಯೋಚನೆ ಮಾಡಿದಾಗ ಚಿನ್ನದ ಹೂಡಿಕೆ ತುಂಬಾ ಸುರಕ್ಷಿತ ಅಂತಲೇ ಹೇಳ್ಬೋದು. ಮಾತು ಹೇಳ್ಬೇಕಂತ ಹೇಳಿದ್ರೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯನ ಜೀವನ, ಅದು ಹಳ್ಳಿಲಾಗಿರ್ಬೋದು, ಡಿಲ್ಲಿಲಾಗಿರ್ಬೋದು, ದೊಡ್ಡ ದೊಡ್ಡ ನಗರದಲ್ಲಾಗಿರ್ಬೋದು, ಸರ್ವೇ ಸಾಮಾನ್ಯವಾಗಿ ಮನುಷ್ಯ ಕೆಲಸ ಕಾರ್ಯ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸೋದು ನಿಟ್ಟಿನಲ್ಲಿ ತುಂಬಾ ಒತ್ತಡದಲ್ಲಿ ಬೀಳುತ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಎಲ್ಲ ಓಡಾಡುವಾಗಾಗಿರ್ಬೋದು, ಕೆಲಸ ಕಾರ್ಯಗಳನ್ನು ಬೇರೆಯವರೊಂದಿಗೆ ಮಾಡುವಾಗಾಗಿರ್ಬೋದು, ಮನುಷ್ಯನ ಒಂದು ಮನಸ್ಥಿತಿ ಶಾಂತವಾಗಿ ಇಟ್ಕೊಳ್ಳೋದು ತುಂಬಾ ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ, ಟ್ರಾಫಿಕ್ಕಲ್ಲಿ ಅದರಲ್ಲೂ ಕೂಡ ಇವಾಗಂತೂ ವಿಪರೀತ ಬಿಸಿಲು ಇರೋದ್ರಿಂದ ಮನುಷ್ಯ ಬೇಗನೆ ತಾಳ್ಮೆ ಕಳ್ಕೊಂಡು ಬೇರೆಯವರೊಂದಿಗೆ ಮಾತುಕತೆ ಮಾಡುವಂಥದ್ದು, ಹೊಡೆದಾಟಗಳಾಗುವಂಥದ್ದು, ಈ ಥರ ಅನಾವಶ್ಯಕ ಸಮಸ್ಯೆಗಳು ಆಗ್ತಾ ಇದ್ದಾವೆ. ನನ್ನ ಪ್ರಕಾರ ಅಕ್ಷಯವಾಗಬೇಕಾಗಿರೋದು ಎಲ್ಲರ ಒಂದು ಮನಸ್ಥಿತಿ. ಯಾಕಂತ ಹೇಳಿದ್ರೆ, ಮನಸ್ಥಿತಿ ಶಾಂತವಾಗಿ ಸ್ಥಿರವಾಗಿ ಅವರ ನಿಯಂತ್ರಣದಲ್ಲಿ ಅವರು ಇಟ್ಕೊಳ್ಬೇಕಾಗಿರೋದು ತುಂಬಾ ಮುಖ್ಯ. ಅಕ್ಷಯ ತೃತೀಯದಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿದರೆ ಸಿರಿ ಸಂಪತ್ತು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅಕ್ಷಯ ತೃತೀಯದ ಸಂದರ್ಭದಲ್ಲಿ ಮನುಷ್ಯ ತನ್ನ ಒಂದು ಸ್ವಭಾವವನ್ನು ಶಾಂತ ರೀತಿಯಿಂದ ಇಟ್ಕೊಳ್ಳುವಂಥದ್ದು, ಎಲ್ಲಿ ಏನೇ ವ್ಯವಹಾರ ಮಾಡಬೇಕಂದ್ರೂ ಕೂಡ ತುಂಬಾ ಬುದ್ಧಿವಂತಿಕೆಯಿಂದ ಶಾಂತ ಚಿತ್ತತೆಯಿಂದ ಮಾಡಿದರೆ ಅವರ ಒಂದು ನೆಮ್ಮದಿ ಕೂಡ ಅಕ್ಷಯವಾಗುತ್ತೆ, ಸಂತೋಷ ಕೂಡ ಅಕ್ಷಯ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಕ್ಷಯ ತೃತೀಯ ದಿನದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು ಸ್ನೇಹಿತರೆ.